ಹೋರಾಟ ಇದ್ದಿದ್ದು ಪರಮಶಿವಯ್ಯ ವರದಿಯನ್ನು ಜಾರಿ ಮಾಡಿ ಅಂತ. ಎಚ್ ಎನ್ ವ್ಯಾಲ್ಯೂನೂ ಕೇಳಿಲ್ಲ, ಕೆ ಸಿ ವ್ಯಾಲ್ಯೂನೂ ನಾವು ಕೇಳಿಲ್ಲ. ಆವತ್ತು ನಮ್ಮ ಹೋರಾಟ ಕೂಡ ಎಚ್ ಎನ್ ವ್ಯಾಲ್ಯೂ ವಿರುದ್ಧನೂ ಇತ್ತು, ಕೆ ಸಿ ವ್ಯಾಲ್ಯೂ ವಿರುದ್ಧನೂ ಇತ್ತು. ಆವತ್ತು ಕೂಡ ನಮ್ಮನ್ನು ಅರೆಸ್ಟ್ ಮಾಡಿದ್ರು. ತಮಗೆಲ್ಲ ಕೂಡ ಗೊತ್ತಿದೆ, ಬಚ್ಚೇಗೌಡರಾಗಿರಲಿ, ಕೆ ವಿ ಎನ್ ಆಗಿರಲಿ, ನಾವಾಗಿರಲಿ ಎಲ್ಲ ಕೂಡ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಎಲ್ಲರೂ ಕೂಡ ಅರೆಸ್ಟ್ ಮಾಡಿ ಎತ್ಕೊಂಡೋಗಿ ಎಸ್ ಪಿ ಆಫೀಸ್ ಗ್ರೌಂಡಲ್ಲಿ ಹಾಕಿದ್ರು. ನಾವು ಏಟು ಕೂಡ ತಿಂದಿದ್ದೀವಿ. ಅದೆಲ್ಲ ಕೂಡ ಎಚ್ ಎನ್ ವ್ಯಾಲ್ಯೂ ವಿರುದ್ಧ ಆವತ್ತೇನು ಮಾತಾಡಿದ್ದೀವಿ. ದುರಂತ ಏನಾಗಿದೆ ಅಂದರೆ ತಮಗೆಲ್ಲ ಕೂಡ ಗೊತ್ತಿದೆ, ಇದೇ ಸ್ಥಳದಲ್ಲಿ ಆವತ್ತು ಪತ್ರಕರ್ತರ ಭವನ ಇರಲಿಲ್ಲ. ಇಲ್ಲಿ 64 ದಿವಸ ಇಲ್ಲಿ ಏಕಕಾಲದಲ್ಲಿ ಅನಿರ್ದಿಷ್ಟ ಕಾಲ ಧರಣಿ ಮಾಡಿದಾಗ ಈ ಭಾಗದ ಶಾಸಕ ಏನಿದ್ದಾರೋ ಅವರು ಆ ಸ್ಟೇಜ್ ಮೇಲೆ ಹ್ಯಾಂಕರ್ ಇದ್ರು, ಹ್ಯಾಂಕರ್ ಆಗಿ ನಿರ್ವಹಿಸಿದ್ರು. ಏನು ಸರ್ ನಾಗರಾಜಣ್ಣ, ಇವತ್ತಿನ ಶಾಸಕರು ಆವತ್ತು 64 ದಿನ ಏಕಕಾಲದಲ್ಲಿ ಧರಣಿ ಮಾಡಿದಾಗ ಇದೇ ಶಾಸಕರು ಅವತ್ತು ಹ್ಯಾಂಕರ್ ಆಗಿ ಕೆಲಸ ಮಾಡಿದ್ದಾರೆ. ಪರಮಶಿವಯ್ಯ ವರದಿ ಬಗ್ಗೆ ಅವರೇ ಮಾತಾಡಿದ್ದಾರೆ, ಅವರೇ ಎಲ್ಲರೂ ಕೂಡ ಮೋಟಿವೇಶನ್ ಮಾಡಿದ್ದಾರೆ. ಇವತ್ತು ಮೋಟಿವೇಶನ್ ಮಾಡಿರ್ತಕ್ಕಂಥ ವ್ಯಕ್ತಿ ಅಸೆಂಬ್ಲಿಯಲ್ಲಿ ಮಾತಾಡಬೇಕಾಗಿರ್ತಕ್ಕಂಥ ಒಂದು ಸ್ಥಳ ಅವಕಾಶ ಕೂಡ ಸಿಕ್ಕಿದೆ, ಮಾತಾಡಬೇಕು. ಆಮೇಲೆ ಎಲ್ಲ ಎಮ್ ಎಲ್ ಎಗಳು ಕೂಡ ಪರಮಶಿವಯ್ಯ ವರದಿ ಬಗ್ಗೆ ಅನುಮತಿಯನ್ನು ತಗೊಂಡು ಧರಣಿಗೆ ಬಂದಿದ್ದಾರೆ, ಭಾಗವಹಿಸಿದ್ದಾರೆ. ಧರಣಿಯಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥ ಜನನೇ ಇವತ್ತು ಪರಮಶಿವಯ್ಯ ವಿರುದ್ಧವಾಗಿ ಮಾತಾಡ್ತಾರೆ ಅಂದ್ರೆ ನಾವೇನು ಮಾತಾಡೋದು? ಇದೇ ಎಮ್ ಎಲ್ ಎ ಅವರು ಹೇಳೋರಲ್ಲ, ಅಧಿವೇಶನದಲ್ಲಿ ಯಾವುದೇ ಕಾರಣಕ್ಕೂ ಮಾತಾಡಲೇಬೇಕು. ಈಗ ಸರ್ ಇದ್ರ ಪೂರಕವಾಗಿ ತಮಗೆಲ್ಲ ಗೊತ್ತಿದೆ, ಪರಮಶಿವಯ್ಯವನ್ನ ಮತ್ತು ವಿಜ್ಞಾನಿಗಳನ್ನೆಲ್ಲ ಕೂಡ ಕರೆಸಿ ಕೆ ಬಿ ಸಮುದಾಯ ಭವನದಲ್ಲಿ ನಾವು ಒಂದು ಸೆಮಿನಾರ್ ಕೂಡ ಮಾಡಿದ್ವಿ. ಸೆಮಿನಾರ್ ಮಾಡಿದ್ದೇನು, ಎಚ್ ಎನ್ ವ್ಯಾಲಿ ಮತ್ತು ಕೆ ಸಿ ವ್ಯಾಲಿಯಿಂದ ಸಾರ್ವಜನಿಕವಾಗಿ ರೈತರಿಗಾಗಿರಲಿ ಭೂಮಿಗಾಗಿರಲಿ ತೊಂದರೆನೇ ಇದೆ, ಆರೋಗ್ಯ ಕೆಡ್ತದೆ ಅಂತಕ್ಕಂಥ ಉದ್ದೇಶಗಳನ್ನ ಇಟ್ಕೊಂಡೇ ಅವತ್ತು ಕೂಡ ಮಾತಾಡಿದ್ದು. ದುರಂತ ಏನಾಯಿತು, ಆವತ್ತಿನ ಕಾಲಘಟ್ಟ ಇಲ್ಲಿ ಯಾರ್ಯಾರು ಧರಣಿ ಮಾಡಿದ್ರು ಅವರೆಲ್ಲ ಕೂಡ ಎಚ್ ಎನ್ ವ್ಯಾಲಿ, ಕೆ ಸಿ ವ್ಯಾಲಿ ಪರವಾಗಿ ನಿಂತ್ಕೊಂಡ್ಬಿಟ್ಟು, ಹೀಗಾಗಿ ಇವತ್ತು ಈ ಸ್ಥಿತಿ ಬಂದು ನಿಂತಿದೆ. ಮತ್ತು ಇವತ್ತು ಅಧಿಕಾರ ಇಲ್ದಿರ್ತಕ್ಕಂಥವ್ರು 3ನೇ ಹಂತದ ಸಂಸ್ಕರಣ ಆಗಬೇಕು ಅಂತಕ್ಕಂಥದ್ದನ್ನು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ನಾವು ಆವತ್ತಿನ ಕಾಲಘಟ್ಟದಲ್ಲಿ ಇದನ್ನೆಲ್ಲ ಕೂಡ ಮಾತಾಡಿದ್ದೀವಿ. ಹೌದು, ಪ್ಯೂರ್ಲಿ ಸಂದರ್ಭ ರಾಜಕೀಯ. ಇವತ್ತು ಮಂಜುನಾಥ್ ಅವರು ಮುಳಬಾಗಿಲ ಶಾಸಕರಾಗಿರ್ಬೋದು ಅಥವಾ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳಾಗಿರ್ಬೋದು ಪಕ್ಷಾತೀತವಾಗಿ ನೀರಿನ ವಿಚಾರದಲ್ಲಿ ಸೋತಿದ್ದಾರೆ. ಎಲ್ಲರೂ ಕೂಡ ಈಗ ಅವತ್ತಿನ ಸರ್ಕಾರ ಇದ್ದಾಗ ಅವ್ರು ಮಾತಾಡ್ತಾರೆ, ಇವ್ರ ಸರ್ಕಾರ ಇವತ್ತು ನಮ್ಮ ಕೆ ಸುಧಾಕರ್ ಅವರು ಎಂ ಪಿ ಅವರು ನೀರಾವರಿ ಬಂದಂಥ ಸಂದರ್ಭದಲ್ಲಿ ನಾ ಮುಂದು ತಾ ಮುಂದಂತೆ ಪೂಜೆ ಮಾಡಿದ್ರು. ಅವತ್ತು ಆಡಳಿತ ಇತ್ತು, ಯಾಕೆ ಅವತ್ತು ಮಾಡಲಿಲ್ಲ ಅಲ್ವೇ? ಇವತ್ತು ಯಾಕೆ ಅದನ್ನು ಕ್ವಶನ್ ಎತ್ತಾ ಇದ್ರಿ? ಬರೀ ರಾಜಕಾರಣ ನೀರಿನ ವಿಚಾರ ಆಗಿದೆ ವಿನಃ ಆ ಗುಣಮಟ್ಟದ ವಿಚಾರದಲ್ಲಿ ಆಗಬೇಕಾಗಿದೆ, ಗುಣಮಟ್ಟದ ವಿಚಾರದಲ್ಲಿ ಆಗಬೇಕಾಗಿದೆ. ಇವತ್ತು ಸಮೃದ್ಧಿ ಮಂಜುನಾಥ್ ಅವರು ನಿನ್ನೆ ವಿಧಾನಸಭೆಯಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಮಾನ್ಯ ಕೃಷ್ಣ ಬೈರೇಗೌಡರು ಕೊಟ್ಟಂಥ ಉತ್ತರವನ್ನು ಕೂಡ ತಾವು ದಿನಪತ್ರಿಕೆಗಳಲ್ಲಿ ತಮ್ಮ ಪತ್ರಿಕೆಗಳಲ್ಲಿ ಹಾಕಿದಿರಿ. ಅದಕ್ಕೆ ಜಿಲ್ಲಾಡಳಿತ ಇವತ್ತು ಸಂಪೂರ್ಣ ಹೊಣೆ ಅವರು ಬೇಕಾಗಿದೆ. ಚಿಕ್ಕಬಳ್ಳಾಪುರ ನಗರದ ತ್ಯಾಜ್ಯವನ್ನು ಇವತ್ತು ಕೆರೆಗೆ ಸುರಿತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಒಳಚರಂಡಿಯ ನೀರು ಇವತ್ತು ಕೆರೆಗೆ ಮಾಲಿನ್ಯ ಆಗ್ತಾ ಇದೆ. ಇದರ ಹೊಣೆ ಯಾರು ಹೊರಬೇಕು? ಜಿಲ್ಲಾಡಳಿತ ಹೊರಬೇಕು, ಜಿಲ್ಲಾಧಿಕಾರಿಗಳು ಹೊರಬೇಕು ಮತ್ತು ಮಂತ್ರಿಗಳು ಹೊರಬೇಕು. ಇದ್ರ ಬಗ್ಗೆ ತಾವು ಗಟ್ಟಿ ಧ್ವನಿಯಾಗಿ ತಾವು ಹೇಳಬೇಕು ಲೇಖನಿಯಿಂದ ಅಂತೇಳಿ ನಾನು ವೈಯಕ್ತಿಕವಾಗಿ ಮತ್ತು ಸಂಘಟನೆ ಪರವಾಗಿ ಹೇಳ್ತೀನಿ. ಎಚ್ ಎನ್ ವ್ಯಾಲಿಗೆ ಸಂಬಂಧಪಟ್ಟಂಥ ನೀರು ಕುಡಿಯಲಿಕ್ಕೆ ಆವತ್ತಿನ 10 ವರ್ಷದ ಹಿಂದೆ ಏನು ಮಾತಾಡಿದ್ದು ಕುಡಿಯಲಿಕ್ಕೆಲ್ಲ ಭೂಮಿಯ ಇಂಗ್ಲಿಕ್ಕೆ ಮಾಡಿದ್ದಂಥದ್ದು. ಇವತ್ತು ಕುಡಿಯಲಿಕ್ಕೆ ಸರ್ಕಾರ ಇವತ್ತಿನ ಇಲ್ಲಿ ಎಮ್ ಎಲ್ ಎ ಇರ್ಬೋದು, ಪ್ರದೀಪ್ ಈಶ್ವರ್ ಇರ್ಬೋದು, ಶಿಡ್ಲಘಟ್ಟದ ರವಿಕುಮಾರ್ ಇರ್ಬೋದು, ಅಥವಾ ಮಂತ್ರಿ ಸುಧಾಕರ್ ಅವರು ಇರ್ಬೋದು, ಅಥವಾ ನಮ್ಮ ಪುಟ್ಟಸ್ವಾಮಿ ಗೌಡರು ಇರ್ಬೋದು, ಅಥವಾ ನಮ್ಮ ಸುಬ್ಬಾರೆಡ್ಡಿ ಇರೋರು ತರಲಿ. ಇವತ್ತು ಪಕ್ಕದ ಗ್ರಾಮ ಏನು ಆಂಧ್ರಕ್ಕೆ ಗೋರಿಬಿದ್ನೂರು ಪಕ್ಕ ಇರೋಂಥದ್ದು ಕೃಷ್ಣ ನೀರು ಬಂದಿದೆ, ನಮ್ಗೆ ಯಾಕೆ ಬರ್ತಾ ಇಲ್ಲ? ಇವತ್ತು ನಾವು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ನಾವು ತಜ್ಞರಲ್ಲ. 3 ತಿಂಗಳಿಗೊಮ್ಮೆ ಕೇಂದ್ರ ಸರ್ಕಾರ, ಕೇಂದ್ರದ ಆಡಳಿತದಲ್ಲಿರುವಂಥ ಒಂದು ಸಂಸ್ಥೆ 3 ತಿಂಗಳ ಒಳಗಡೆ ಒಂದು ವರದಿ ಕೊಡ್ತಾರೆ. ಆ ವರದಿನ ಜಿಲ್ಲಾಡಳಿತ ಸರಿಯಾಗಿ ಹೇಳಲಿ, ನೀವು ಸರಿಗೈತ ಸರಿಗಿಲ್ಲ ಅಂತೇಳಿ
ನಾವು ಹೇಳೋಕ್ಕಾಗ್ತದದು? ಹೋರಾಟ ಮಾಡ್ಬೇಕಲ್ಲ ಸರ್, ನಿಮ್ಮ ವೃತ್ತಿನೇ ಹೋರಾಟ ಅಂತ ಹೇಳ್ಕೊಂಡ್ ಬರ್ತಾ ಇದ್ದೀರಿ. ನೀವು ಹೋರಾಟ ಮಾಡಿದ್ರೆ ಅಲ್ಲ, ನಾವು ಹೋರಾಟ ಮಾಡ್ತಾನೆ ಇದ್ವಿ. ಹೋರಾಟದ ಫಲದಿಂದನೇ HN ವ್ಯಾಲಿ KC ವ್ಯಾಲಿ ಬಂದಿರೋಂಥದ್ದು. ಬಂದಿದೆ, ಓಕೆ, ಶುದ್ಧೀಕರಣ ಆಗ್ಬೇಕಂದ್ರೆ ಈಗಾಗಲೇ ಹೂವಿನ ವಿಚಾರದಲ್ಲಿ 10 ರೂಪಾಯಿ ಏನು ಇವತ್ತು ತಗೊಳ್ತಾ ಇದ್ದಾರೆ, ಅದರ ಬಗ್ಗೆ ಮಾನ್ಯ ಜಿಲ್ಲಾಡಳಿತ ಮಧ್ಯ ಪ್ರವೇಶವನ್ನು ಮಾಡಿದೆ. ಶಾಸಕರು ಕೂಡ ಅದರ ಅಡಿಯಲ್ಲಿದ್ದಾರೆ. ನಾವು ಅಲ್ಲ ಸರ್, ಕೇಳಿ ಸರ್, ನಾವು ಈಗ ನಿಲ್ಲಿಸ್ತೀವಿ ಅಂತೇಳಿ ಇಲ್ಲಿ 2 ಗುಂಪಾಗಿದೆ. ಏನು ಹೂವಿನ ಸಂಬಂಧಪಟ್ಟಂಥವರು, ಒಂದು ಮಾರ್ಕೆಟಲ್ಲಿ ಒಂದು ಗುಂಪಿದೆ, ಇನ್ನೊಂದು ಆ ಕಡೆ ನಮ್ಮ ಕಾಲೇಜು ಇರೋದ್ರಿಂದ ಅವರು ನಾವು ಮಧ್ಯಪ್ರವೇಶವನ್ನು ಮಾಡಿ ಜಿಲ್ಲಾಧಿಕಾರಿಗಳು ಹೊಣೆಯನ್ನು ಕೊಟ್ಟಿದ್ದಾರೆ. ಅದು ರೈತರನ್ನ ಮತ್ತು ಸಂಬಂಧಪಟ್ಟವ್ರನ್ನ ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಕೆಲಸ ಏನೈತೆ ನಾವು ಅದು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಹೋರಾಟಗಳು ಮಾಡ್ಕೊಂಡು ಅದು